ವಿಟ್ಲ ಸಮೀಪದ ಜಡ್ಡು ಪದ್ಮಗಿರಿಯಲ್ಲಿ ಏಪ್ರಿಲ್ 26ರಿಂದ ಏಪ್ರಿಲ್ 29ರವರೆಗೆ ನಡೆಯಲಿರುವ ಶ್ರೀ ಆದಿ ಧನ್ವಂತರಿ ಕ್ಷೇತ್ರದ ಪ್ರತಿಷ್ಠಾಬಂಧ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಚಪ್ಪರ ಮುಹೂರ್ತ ನಡೆಯಿತು. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಅವರು ಚಪ್ಪರ ಮುಹೂರ್ತ ನೆರವೇರಿಸಿ ಆಶೀರ್ವಚನ ನೀಡಿ, ಧರ್ಮವೆಂಬ ವೃಕ್ಷ ಬೆಳೆದಾಗ, ಶಾಖೆಗಳು ತುಂಬಿದಾಗ ಮಾತ್ರ ನೆರಳು ಸಿಗಲು ಸಾಧ್ಯವಾಗುತ್ತದೆ. ಧರ್ಮ ಬದುಕಿಗೆ ದೊಡ್ಡ ಚಪ್ಪರವಾಗಿದ್ದು, ಧರ್ಮದ ನೆರಳಲ್ಲಿ ನಮ್ಮ ಜೀವನ ಸಾಗಿದಾಗ ಅರ್ಥಪೂರ್ಣವಾಗಿರುತ್ತದೆ. ದೇವಾಲಯ ಎನ್ನುವುದು ಸಂಸ್ಕೃತಿಯ ಭಾಗವಾಗಿದ್ದು, ಧರ್ಮ ಸಂಸ್ಕೃತಿಯ ಅನಾವರಣವಾಗುತ್ತಿದೆ ಎಂದು ಹೇಳಿದರು. ದೇವಾಲಯ ನಿರ್ಮಾಣಗೊಳ್ಳುವುದು ಎಂದರೆ ಸಂಸ್ಕೃತಿಯ ಅನಾವರಣವೇ. ಅಂಚಾದು ಈ ರೀತಿದೊಂದು ಪೊರ್ಲುದ ಅಪರೂಪದ ಬ್ರಹ್ಮಕಲಶ ಇತ್ಯಾದಿ ನಡಪನೆತ್ತ ದುಂಬತ್ತದ ಚಪ್ಪರ ಮುಹೂರ್ತ ಅದೀನಿ ಮಲ್ತೊಂದ ಚಪ್ಪರ ಬೋಡು ಚಪ್ಪರಡು ಭಾರಿ ವಿಶೇಷತೆ ಉಂಟು. ಈ ಚಪ್ಪರ ನಿರ್ಮಾಣ ಆವಡುಂದಂಡ 4 ಸೂತ್ರಗಳುಂಡಿಗೆ 4 ಕಂಬಗಳು ಬೋಡಿಗೆ ಐಕೆ ಇನ್ನಿತ್ತ ಸುರುತೊಂಜಿ ಕಂಬ ಅವು ಧರ್ಮದ ಕಂಬ ಅಂದ ಐಕ್ಪುದಾರೆ, ಐಕೆ ಅವು ಧರ್ಮ ಅಂದ ಐಕ್ಪುದಾರೆ. ಬದುಕದ 4 ಕಂಬವು ಒಂದಿಕೆ ಎಂಡ ಧರ್ಮ ಅರ್ಥ ಕಾಮ ಮೋಕ್ಷ ಎನ್ಪಿನ 4 ಕಂಬಗಳುಲ್ಲ. ಐಟು ಸುರೂತ ಕಂಬ ನಿತ್ಯ ನಮ್ಮ ಮುಹೂರ್ತ ಮಂತ ಲೆಕ್ಕ. ಧರ್ಮದ ಒಂಜಿನೇ ಕಂಬ ಸರಿಯಾಂಡ ಬೊಕ್ಕ ಬಾಕಿದ ಐಕೆ ಪಂಪೇರು ಸಮತೋಲನ ಮಲ್ಪುಣಿ ಅಲೈನ್ಮೆಂಟ್ ಮಲ್ಪುಣಿ ಐಕೆ ಸರಿಯಾದ ಚಪ್ಪರಗಳಿನ ಕಟ್ಟರಿಗೆ ಅವಕಾಶ ಹಾಪುಂಡು. ಅಂಚೆ ಅದು ಸುರೂತ ಕಂಬ ಇದು ಮಾಡಿದ ನಮ್ಮ ಧರ್ಮ ಇಂಪಿನ ಕಂಬನು ಬದುಕಡ್ಲ ಧರ್ಮ ಇಂಪಿನ ಅವನ ಕಂಬೋ ಗಟ್ಟಿ ಆಂಡಂದಾಂಡ ಬದುಕು ಪುರ್ಲಾಂಡ. ಪದ್ಮಗಿರಿ ಶ್ರೀ ಆದಿ ಧನ್ವಂತರಿ ಕ್ಷೇತ್ರದ ಧರ್ಮದರ್ಶಿ ಜಡ್ಡು ನಾರಾಯಣ ಭಟ್, ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಟಿ ತಾರನಾಥ ಕೊಟ್ಟಾರಿ ಪರಂಗಿಪೇಟೆ, ಕಾರ್ಯಾಧ್ಯಕ್ಷ ಪ್ರಭಾಕರ ಶೆಟ್ಟಿ ದುಂಬಿಕಾನ, ಸ್ವಾಗತ ಸಮಿತಿ ಸದಸ್ಯ ಸದಾಶಿವ ಅಳಿಕೆ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು.